ಎಲ್ರಿಗೂ ನಮಸ್ಕಾರ. ಸುವರ್ಣ ನ್ಯೂಸ್ ಒಳಗೆ ಅಜಿತ್ ಹನುಮಕ್ಕನವ್ರು ನಡೆಸ್ತಾರಲ್ಲ ನ್ಯೂಸ್ ಅವರ್ ಅಂಥೇಳಿ, ಅದರೊಳಗೆ ನ್ಯೂಸ್ ಅವರ್ ವಿತ್ ಪ್ರತಾಪ್ ಸಿಂಹದೊಳಗೆ ಸಿದ್ದರಾಮಯ್ಯ ಅನ್ನೋ ಒಬ್ಬ ಬಿ ಜೆ ಪಿ ಕಾರ್ಯಕರ್ತರು ಒಂದು ಪ್ರಶ್ನೆ ಹಾಕ್ತಾರೆ ಪ್ರತಾಪ್ ಸಿಂಹ ಅವರಿಗೆ. ನೀವು ರಾಜ್ಯಕ್ಕೆ ಮುಂದಿನ ಸಿ ಎಮ್ ಆಗ್ಬೋದಾ ನೀವು ಮಾತು ಹೇಳ್ತಾರೆ. ಅದು ಅವ್ರವ್ರ ಅಭಿಪ್ರಾಯ ಅವ್ರು ವ್ಯಕ್ತಪಡ್ಸಕತ್ತಾರೆ. ಆದರೆ ಪ್ರತಾಪ್ ಸಿಂಹ ಅವ್ರು ಎಷ್ಟು ಚಂದ ತಮ್ಮ ಒಂದು ಹೇಳಿಕೆಯನ್ನು ಕೊಡ್ತಾರಪ್ಪ ಅಂತಂದ್ರೆ, ಸುಮ್ಮಿರ್ರಿ, ಆ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡ್ರಿ, ಆ್ಯಂಗಲ್ ಒಳಗೆ ನಾವೆಲ್ಲ ಥಿಂಕ್ ಮಾಡಿರಂಗಿಲ್ಲ ಅಂತ. ನೋ, ಬಿ ಜೆ ಪಿ ಒಳಗೆ ಯಾರು ಯಾವ ಆ್ಯಂಗಲ್ ಒಳಗೆ ಥಿಂಕ್ ಮಾಡತ್ತಾರ ಅಂತ ಹೇಳೋಕೆ ಚಾನ್ಸ್ ಇಲ್ಲ. ಯಾಕಂತಂದ್ರೆ ಇತ್ತೀಚಿನ ಕೆಲವೊಂದಿಷ್ಟು ಬೆಳವಣಿಗೆ ನೋಡಿದ್ರೆ ಬಿ ಜೆ ಪಿ ಒಳಗೆ ಎಲ್ಲನೂ ಸಾಧ್ಯತೆ ಐತಿ. ಅವರು ಯಾರಿಗೆ ಟಿಕೆಟ್ ತಪ್ಪಿಸಿರ್ತಾರಲ್ಲ, ಆದರೆ ಅವ್ರಿಗೆ ಅನ್ಯಾಯ ಕೊಡೋಂಗಿಲ್ಲ. ಅವ್ರಿಗೆ ಇವತ್ತೆಲ್ಲ ನಾಳೆ ಪಕ್ಷದೊಳಗೆ ವಿಶೇಷ ಸ್ಥಾನಮಾನ ಕೊಡ್ತಾರಂತಂದು ಅನಿಸುತ್ತೆ. ಯಾರು ಎಲೆಮರಿ ಕಾಯಾಗಿರ್ತಾರ ಅವ್ರಿಗೆ ಹುಡುಕಿ ತೆಗಿತಾರವರು, ಅವ್ರಿಗೆ ಸ್ಥಾನಮಾನ ಕೊಡ್ತಾರೆ. ಕೆಲವೊಂದಿಷ್ಟು ಪ್ರಶಸ್ತಿ ಪದಕಗಳು ಕೂಡ ಕೆಲವೊಂದಿಷ್ಟು ಪ್ರಶಸ್ತಿ ಪದಕಗಳು ಕೊಡಬೇಕಾತಂದ್ರೆ ಹೆಕ್ಕಿ ಎಲೆಮರಿ ಕಾಯಿ ಇದ್ದವರಿಗೆ ತೆಗೆದು ಅವ್ರಿಗೆ ಹುಡುಕಿ ಅವರು ಪ್ರಶಸ್ತಿ ಪ್ರದಾನ ಮಾಡಿರೋ ಉದಾಹರಣೆ ಐತಿ. ರಾಜ್ಯದೊಳಗೆ ಆಶೆನೇ ಪಡೆದಿರೋಂಥ ವ್ಯಕ್ತಿಗಳಿಗೆ ಕೆಲವೊಂದಿಷ್ಟು ಅವಕಾಶಗಳು ಹುಡುಕೊಂಡ್ಬಂದಿರೋ ಸಾಧ್ಯತೆ ಐತಿ. ಹೀಗಾಗಿ ಬಿ ಜೆ ಪಿ ಒಳಗೆ ಯಾವುದೂ ಅಸಾಧ್ಯ ಅಲ್ಲ. ಅವ್ರು ಇವತ್ತು ಚುನಾವಣೆ ಸಮಯ ಒಳಗೆ ಕಡೆಗಣೆ ಮಾಡ್ಯಾರ ಅಂತ ಅನ್ನಿಸ್ಬೋದು. ಅದ್ರ ಭವಿಷ್ಯ ಒಳಗೆ ಅವು ಯಾವ ಥರ ಅವರು ದಾಳನ ಪ್ರಯೋಗ ಮಾಡ್ತಾರೆ ಬಿ ಜೆ ಪಿ ಅನ್ನೋದು ಗೊತ್ತಾಗಂಗಿಲ್ಲ. ಥ್ಯಾಂಕ್ ಯು.